ಎಐ ತಂತ್ರಜ್ಞಾನ ಬಳಸಿ ನಕಲಿ ಆಡಿಯೋ ಸೃಷ್ಟಿ ಮಾಡಲಾಗಿದೆ. ಆಡಿಯೋ ವೈರಲ್ ಬಗ್ಗೆ ಜಮೀರ್ ಅಹಮದ್ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಇದು ನಕಲಿ ಆಡಿಯೋ ಅಂತ ಜಮೀರ್ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಆಡಿಯೋ ಬಗ್ಗೆ ಯಾವ ತನಿಖೆಗೆ ಬೇಕಾದರೂ ಒಳಪಡಿಸಲಿ, ನಾನು ಆ ರೀತಿ ಮಾತಾಡೇ ಇಲ್ಲ ಅಂತಿದ್ದಾರೆ ಜಮೀರ್ ಅಹಮದ್. ಗೊಂದಲ ಉಂಟು ಮಾಡೋದಕ್ಕೆ ಇದೆಲ್ಲವೂ ಸೃಷ್ಟಿ ಮಾಡಿದ್ದಾರೆ. ಇದು ಕಿಡಿಗೇಡಿಗಳ ಕೃತ್ಯ, ಇದನ್ನು ಯಾರೂ ನಂಬಬಾರದು. ಇದೊಂದು ರಾಜಕೀಯ ಷಡ್ಯಂತ್ರ. ನಕಲಿ ಆಡಿಯೋ ಮಾಡಲಾಗಿದೆ, ಸೈಬರ್ ಠಾಣೆ ಪೊಲೀಸರಿಗೆ ದೂರು ಕೊಡ್ತೀನಿ ಅಂತ ಜಮೀರ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ದಾವಣಗೆರೆ ಉಪಚುನಾವಣೆಯ ಬಗ್ಗೆ ಜಮೀರ್ ಅಹಮದ್ ಅವರದ್ದು ಅನ್ನಲಾದ ಆಡಿಯೋ ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿಸಿದೆ. ಒಂದು ಕಡೆ ಸಚಿವ ಸ್ಥಾನ, ಡಿಸಿಎಂ ಸ್ಥಾನಗಳ ಫೈನಲ್ ಮಾಡಲಾಗ್ತಾ ಇದೆ. ಇದರ ನಡುವೆ ಜಮೀರ್ ಅವರ ಈ ಆಡಿಯೋ ಕಾಂಗ್ರೆಸ್ಸಿಗೆ ಯಾರು ವೋಟ್ ಹಾಕೋದಕ್ಕೆ ಕರ್ಕೊಂಡು ಬರಬೇಡಿ ಅನ್ನೋ ಆಡಿಯೋ ತೀವ್ರ ಸಂಚಲನ ಸೃಷ್ಟಿಸ್ತಾ ಇದ್ದು, ಸೈಬರ್ ಠಾಣೆಗೆ ದೂರು ಕೊಡ್ತೀನಿ ಅಂದಿದ್ದಾರೆ ಜಮೀರ್. ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಇದು ನಕಲಿ ಆಡಿಯೋ ಅಂತ ಜಮೀರ್ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಆಡಿಯೋ ಬಗ್ಗೆ ಯಾವ ತನಿಖೆಗೆ ಬೇಕಾದರೂ ಒಳಪಡಿಸಲಿ, ನಾನು ಆ ರೀತಿ ಮಾತಾಡೇ ಇಲ್ಲ ಅಂತಿದ್ದಾರೆ ಜಮೀರ್ ಅಹಮದ್. ಗೊಂದಲ ಉಂಟು ಮಾಡೋದಕ್ಕೆ ಇದೆಲ್ಲವೂ ಸೃಷ್ಟಿ ಮಾಡಿದ್ದಾರೆ. ಇದು ಕಿಡಿಗೇಡಿಗಳ ಕೃತ್ಯ, ಇದನ್ನು ಯಾರೂ ನಂಬಬಾರದು. ಇದೊಂದು ರಾಜಕೀಯ ಷಡ್ಯಂತ್ರ. ನಕಲಿ ಆಡಿಯೋ ಮಾಡಲಾಗಿದೆ, ಸೈಬರ್ ಠಾಣೆ ಪೊಲೀಸರಿಗೆ ದೂರು ಕೊಡ್ತೀನಿ ಅಂತ ಜಮೀರ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ದಾವಣಗೆರೆ ಉಪಚುನಾವಣೆಯ ಬಗ್ಗೆ ಜಮೀರ್ ಅಹಮದ್ ಅವರದ್ದು ಅನ್ನಲಾದ ಆಡಿಯೋ ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿಸಿದೆ. ಒಂದು ಕಡೆ ಸಚಿವ ಸ್ಥಾನ, ಡಿಸಿಎಂ ಸ್ಥಾನಗಳ ಫೈನಲ್ ಮಾಡಲಾಗ್ತಾ ಇದೆ. ಇದರ ನಡುವೆ ಜಮೀರ್ ಅವರ ಈ ಆಡಿಯೋ ಕಾಂಗ್ರೆಸ್ಸಿಗೆ ಯಾರು ವೋಟ್ ಹಾಕೋದಕ್ಕೆ ಕರ್ಕೊಂಡು ಬರಬೇಡಿ ಅನ್ನೋ ಆಡಿಯೋ ತೀವ್ರ ಸಂಚಲನ ಸೃಷ್ಟಿಸ್ತಾ ಇದ್ದು, ಸೈಬರ್ ಠಾಣೆಗೆ ದೂರು ಕೊಡ್ತೀನಿ ಅಂದಿದ್ದಾರೆ ಜಮೀರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.